ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನೋಡೋದು ಕೇವಲ ಒಂದು ನಗರದ ಕಥೆಯಲ್ಲ. ಒಮ್ಮೆ ವಿಶ್ವದ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯವಾಗಿದ್ದ ಮಹಾನ್ ವಿಜಯನಗರದ ಅದ್ಭುತ ಇತಿಹಾಸ. ಇದು ಹಂಪಿಯ ಅಜರಾಮರ ಕಥೆ. ವಿಜಯನಗರದ ಉದಯ 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯರು ತುಂಗಭದ್ರಾ ನದಿಯ ತೀರದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅದೇ ಸಾಮ್ರಾಜ್ಯದ ಹೃದಯವಾಗಿ ಹಂಪಿ ಬೆಳೆಯಿತು. ವ್ಯಾಪಾರ, ಸಂಸ್ಕೃತಿ, ಕಲೆ, ಯುದ್ಧಶಕ್ತಿ ಎಲ್ಲದರಲ್ಲೂ ವಿಶ್ವವೇ ಬೆರಗಾಗುವ ಮಟ್ಟಿಗೆ. ಚಿನ್ನದ ನಗರ. ಆ ಕಾಲದಲ್ಲಿ ಹಂಪಿಯ ಮಾರುಕಟ್ಟೆಗಳಲ್ಲಿ ವಜ್ರ, ಮುತ್ತು, ಚಿನ್ನವನ್ನು ತೆರೆದಾಗಿ ಮಾರಲಾಗುತ್ತಿತ್ತು. ವಿದೇಶಿ ಪ್ರವಾಸಿಗರು ಇದು ಭೂಮಿಯ ಸ್ವರ್ಗ ಎಂದು ವರ್ಣಿಸಿದ್ದರು. ಎಲ್ಲೆಡೆ ಭವ್ಯ ದೇವಾಲಯಗಳು, ರಥಗಳು, ಕಲ್ಲಿನ ಶಿಲ್ಪಗಳು. ಇಂದಿಗೂ ಆ ವೈಭವ ಮೌನವಾಗಿ ನಿಂತಿದೆ. ಕೃಷ್ಣದೇವರಾಯರ ಯುಗ. ಸಾಮ್ರಾಟ್ ಕೃಷ್ಣದೇವರಾಯ ಅವರ ಕಾಲದಲ್ಲಿ ವಿಜಯನಗರ ತನ್ನ ಶಿಖರ ತಲುಪಿತು. ಕಲೆ, ಸಾಹಿತ್ಯ ಮತ್ತು ಯುದ್ಧಗಳಲ್ಲಿ ಅಪಾರ ಸಾಧನೆ ಮಾಡಿತು. ಕನ್ನಡ, ತೆಲುಗು, ತಮಿಳು ಸಂಸ್ಕೃತಿಗಳು ಇಲ್ಲಿ ಅರಳಿದವು. ಆಹಾ, ಮಹಾನಾಶ. ಆದರೆ 1565ರ ತಾಳಿಕೋಟೆ ಯುದ್ಧ, ಒಂದು ಯುದ್ಧವೇ ಸಂಪೂರ್ಣ ಸಾಮ್ರಾಜ್ಯದ ಭವಿಷ್ಯ ಬದಲಿಸಿತು. ಶತ್ರು ಸೇನೆಗಳು ಹಂಪಿಯನ್ನು ದಾಳಿ ಮಾಡಿ ನಾಶ ಮಾಡಿದವು. ಒಮ್ಮೆ ಚಿನ್ನದ ನಗರವಾಗಿದ್ದ ಹಂಪಿ ಅವಶೇಷಗಳ ನಗರವಾಯಿತು. ಆದರೂ ಹಂಪಿಯ ಪ್ರತಿಯೊಂದು ಕಲ್ಲು ಇಂದಿಗೂ ಒಂದು ಮಹಾನ್ ಇತಿಹಾಸವನ್ನು ಹೇಳುತ್ತದೆ. ಭಾರತದ ಹೆಮ್ಮೆ, ಕರ್ನಾಟಕದ ಕಿರೀಟ. ಇದೇ ಹಂಪಿಯ ಅಮರ ಕಥೆ. ಇಂತಹ ರೋಚಕ ಇತಿಹಾಸ ಕಥೆಗಳಿಗಾಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ.